ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನಲ್. ನಾವಿವತ್ತು ವೆಯ್ಟ್ ಲಾಸ್ ಡ್ರಿಂಕ್ ಆರ್ ಕಾಶ್ಮೀರಿ ಟೀ, ಸಫ್ರನ್ ಕಪ್ಪಲ್ಲಿ ಕಾಶ್ಮೀರಿ ಟೀ ನೋಡೋಣ ಹೇಗೆ ಮಾಡೋದು. ನಾನು ಆ್ಯಕ್ಚುಲಿ ಇದನ್ನು 2 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ತುಂಬಾ ಹೆಲ್ಪ್ ಆಗಿದೆ ನನಗೆ. ನಾನು ಇದನ್ನು ಬೈ ಮಾಡಿದ್ದು ಅಮೆಜಾನಿಂದ. ನನ್ನ ಪ್ರಾಬ್ಲಮ್ ಏನಂದರೆ ಬೇಗನೆ ವೆಯ್ಟ್ ಗೇನ್ ಆಗ್ತಾ ಇರ್ತೀನಿ. ನೋಡಿ, ಆ ಡಬ್ಬ ಕೂಡ ಆಲ್ರೆಡಿ ಬಲ್ಜ್ ಆಗಿದೆ. ನಾನು 2 ಮಂತ್ಸಿಂದ ಆಲ್ಮೋಸ್ಟ್ 1/4% ಯೂಸ್ ಮಾಡಿದ್ದೀನಿ. ಇದರಲ್ಲಿ ಫ್ಯೂರ್ ಗ್ರೀನ್ ಲೀವ್ಸ್ ಇದೆ, ಜಾಯಿಪತ್ರೆ ಇದೆ, ಏಲಕ್ಕಿ, ಲವಂಗ, ಚಕ್ಕೆ. ಎಕ್ಸ್ಪೆಷಲಿ ಈ ಚಳಿಗಾಲದಲ್ಲಿ ಏನು ಬೇಕು ನಮ್ಮ ಹೆಲ್ತಿಗೆ ಎಲ್ಲನೂ ಒಂದು 11 ಇಂಗ್ರೀಡಿಯೆಂಟ್ಸ್ ಇದೆ. ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಂಪಲ್ ನಾವು ಇವಾಗ ಡೈಲಿ ವಾಕ್ ಹೋಗ್ತಿರ್ತೀವಿ, 1 ವೀಕ್ ಫಂಕ್ಷನ್ ಇದೆ, ಅವಾಗ ನಮಗೆ ವಾಕ್ ಮಾಡೋಕ್ಕಾಗಲ್ಲ, ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ನಮ್ಮ ವೆಯ್ಟ್ನ ಸೇಮ್ ಕನ್ಸಿಸ್ಟೆಂಟ್ಲಿ ಕಾಪಾಡ್ತಾ ಹೋಗುತ್ತೆ ನಾವು ಡೈಲಿ ಕುಡಿತಾ ಇದ್ದರೆ. ಗ್ರೀನ್ ಟೀ ಒಂದು ಸ್ಪೆಷಲಿಟಿ ಏನಂದರೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡೋಣ. ಏನಪ್ಪ ಅಂದರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೆ ವಿಡಿಯೋ ನಿಮಗೋಸ್ಕರ ಕಾಯ್ತಾ ಇದೆ. ಥ್ಯಾಂಕ್ ಯು. ಬನ್ನಿ ಕಂಟಿನ್ಯೂ ಮಾಡೋಣ. ನಾವು ಇದಕ್ಕೆ ಲೀವ್ಸ್ ಹಾಕಿದ ಮೇಲೆ ಬಾಯ್ಲ್ ಮಾಡೋ ಅವಸರ ಇಲ್ಲ. ನಾನು ತುಂಬ ಕುದಿಯೋ ನೀರು ತೊಗೊಂಡಿದ್ದೀನಿ, ಬಾಯ್ಲ್ ಆಗಿದೆ. ಅದರೊಳಗಡೆ ಹಾಕಿ ಲೀವ್ಸ್ ಹಾಕಿ ಒಂದು 2 ಮಿನಿಟ್ಸ್, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಟರೆ ಸಾಕು, ನಿಮ್ಗೆ ಗ್ರೀನ್ ಟೀ ರೆಡಿ ಆಗುತ್ತೆ. ನೀವು ಕಪ್ಪಲ್ಲಿ ಈ ಥರ ಹಾಕ್ಕೋಬೋದು, ಅಥವಾ ಗ್ಯಾಸ್ ಮೇಲೆ ಹಂಗೆ ನೀರು ಕುದಿಯೋ ಕಾಲಕ್ಕೆ ಹಾಕಿ ಮುಚ್ಚಿಡ್ಬೋದು. ಎರಡೂ ತುಂಬಾ ಯೂಸ್ ಆಗುತ್ತೆ. ನಾನು ಯಾಕಂದರೆ ವೀಡಿಯೋದಲ್ಲಿ ತೋರಿಸ್ಬೇಕಾಯ್ತಲ್ಲ, ನಾನು ಅದಕ್ಕೆ ಗ್ಲಾಸಲ್ಲಿ ಹಾಕಿಟ್ಟಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ನಾನು. 1/2 ಸ್ಪೂನ್ ಸಾಕು ನಿಮಗೆ ಡೈಲಿ 1 ಟೈಮ್ಗೆ. ಆದರೆ ಗ್ರೀನ್ ಟೀದು ನಾನು ಹೇಳ್ತೀನಿ ಆಮೇಲೆ ಅಂತ ಹೇಳಿದ್ನಲ್ವ. ಗ್ರೀನ್ ಟೀ ನಾವು ಕುಡಿಯೋದು ಯಾವಾಗ ಅಭ್ಯಾಸ ಮಾಡ್ಕೊತೀವೋ, ಯಾಕಂದರೆ ನಾವು ಶುಗರ್ ಇರಲ್ಲ, ಮಿಲ್ಕ್ ಇರಲ್ಲ. 1 ಟೇಬಲ್ ಸ್ಪೂನಲ್ಲಿ ಮ್ಯಾಕ್ಸಿಮಮ್ 400 ಕ್ಯಾಲರೀಸ್ ನಮ್ಮ ಬಾಡಿಗೆ ಆ್ಯಡ್ ಆಗಿಬಿಡುತ್ತೆ ಶುಗರ್ ತಿಂದರೆ. ಹಾಲು ಕುಡಿಯೋದ್ರಿಂದನೂ ಅಷ್ಟೇ ಕ್ಯಾಲರೀಸ್ ಆ್ಯಡ್ ಆಗುತ್ತೆ. ಅವೆರಡೂ ಇದರಲ್ಲಿ ಇಲ್ಲ ಅಲ್ವಾ, ಅದರಿಂದ ನಮಗೆ ಕ್ಯಾಲರೀಸ್ ಮೈನಸ್ ಆಗುತ್ತೆ. ಅವೆರಡೂ ನಾವು ಗ್ರೀನ್ ಟೀಲಿ ಕುಡಿಯೋಲ್ಲ. ಸೊ ಗ್ರೀನ್ ಟೀ ಬೆಸ್ಟ್ ಅಂತ ಹೇಳೋದು, ಅದೊಂದು ಡಿಫ್ರೆಂಟ್ ಮೇನ್ ಇರೋದು. ನಮ್ಗೆ ಗ್ರೀನ್ ಟೀ ಯೂಸ್ ಮಾಡೋಕ್ಕಾಗಲ್ಲ ಅಂದರೂ ಕೂಡ ನಾನು ಆಲ್ರೆಡಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಸೋಸೋದು ಆ್ಯಕ್ಚುಲಿ ವೀಡಿಯೋ ತೆಗೆದಿಲ್ಲ, ಇದರಲ್ಲಿ ಸೋಸಿದ್ದೀನಿ. ಇವಾಗ ಕಪ್ಪಲ್ಲಿ ಹಾಕ್ಕೋತಾ ಇದ್ದೀನಿ. ತುಂಬಾ ಬಿಸಿ ಕುಡಿಬೇಕಂತೇನಿಲ್ಲ, ನಿಮಗೆ ವಾರ್ಮ್ ಯಾವ ಥರ ಬೇಕು, ತುಂಬ ವಾರ್ಮು, ನೀವು ನಾರ್ಮಲಾಗಿ ಎಷ್ಟು ಕುಡಿತೀರೋ ಅಷ್ಟು ಕುಡಿದ್ರೆ ಸಾಕು, ತುಂಬಾ ಯೂಸ್ ಆಗುತ್ತೆ. ರೆಡಿ ಆಗಿದೆ. ನೀವು ಪರ್ಚೇಸ್ ಮಾಡ್ಬೋದು, ಎಲ್ಲ ಇದರಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.